ಬಾವಾ ನೀನು ರೆಡಿ ಆಗೋದು ತುಂಬ ಲೇಟ್ ಮಾಡಿಬಿಟ್ಟೆ ಬಾವಾ. ಅಣ್ಣ ಇವರು ನಿನ್ ಜೊತೆಗೆ ಬರ್ತಾರೆ, ಹಾಗೆ ಹಾಸ್ಪಿಟ್ಲಿಗೆ ಡ್ರಾಪ್ ಮಾಡ್ಬಿಡು. ಆದ್ರೆ ಕಾರು ಬಾವಾ ಕಾರ್ ಆಗಲೇ ಬಂದಾಯ್ತು. ಆಯ್ತಾ? ವಾವ್, ಆಲೆ ಸರ್ವಿಸ್ ಆಗೋಗಿದೆ. ಗುಡ್. ಸರಿ, ಹಾಗಾದ್ರೆ ನಾವು ಬಾಬಾ ಒಟ್ಟಿಗೆ ಹೋಗೋಣ. ನೀನ್ ಎಷ್ಟು ಸಲ ಹೇಳ್ತೀನೋ ಹೋಗ್ತೀವಿ ಅಂತ ಹೇಳ್ಬಾರ್ದು, ಹೋಗಿ ಬರ್ತೀವಿ ಅಂತ ಹೇಳ್ಬೇಕು ಅಂತ. ಮದ್ದೂರ್ ಮಂಗಳಮ್ನವ್ರೆ, ಸರಿ ನೀವ್ ಹೇಳ್ದೆ ಹಾಗೆ ಆಗ್ಲಿ. ಇನ್ಮೇಲಿಂದ ಹೋಗ್ತೀವಿ ಅಲ್ಲ ಹೋಗಿ ಬರ್ತೀವಿ ಅಂತ ಹೇಳ್ತೀವಿ, ಓಕೆನಾ? ಅಮ್ಮ, ಇವತ್ತು ಟೆಂಡ್ರು ಫೈನಲ್ ಅಗ್ರಿಮೆಂಟ್ ಇದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ದಯವಿಟ್ಟು ಆಶೀರ್ವಾದ ಮಾಡಮ್ಮ. ಒಳ್ಳೇದಾಗ್ಲಪ್ಪ. ಅದೇಮ್ಮ ನನಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ನನ್ನ ಕಾಲ್ ಸರಿ ಮಾಡಿಸ್ಕೊಳ್ಳೋ ವಿಷಯವಾಗಿ ಹೋಗ್ತಾ ಇದ್ದೀನಿ. ಬಾವನ್ಗೆ ಗೌರ್ಮೆಂಟ್ ಅವ್ರು ಕಾಲ್ ಮಾಡಿರೋ ಟೆಂಡರು, ನನಗೆ ನನ್ನ ಕಾಲೇ ಕಾಲ್ ಮಾಡಿರೋ ಟೆಂಡರು, ಎರಡು ಒಟ್ಟಿನಲ್ಲಿ ನೆಲ ಮೇಲೆ ಗಟ್ಟಿಯಾಗಿ ನಿಂತ್ಕೋಬೇಕು ಅಷ್ಟೇ. ಅಣ್ಣ ಒಳ್ಳೇದಾಗ್ಲಿ, ಹುಷಾರಾಗಿ ಹೋಗ್ಬನ್ನಿ. ಸರಿ ಅಮ್ಮ. ನೀವು ಅಷ್ಟೇ ಹುಷಾರಾಗಿ ಹೋಗ್ಬನ್ನಿ. ನೀವು ಬಿಟ್ರೆ ನಾವು ಹೋಗಿ ಬರ್ತೀವಿ. ಬಾಬಾ ನನ್ನ ನಡ್ಸೋಕ್ ಮುಂಚೆ ನೀನು ಹುಷಾರಾಗಿರೋ. ಅಮ್ಮ ನಾನು ಬರ್ತೀನಿ. ಬಾಬಾ ನೀನು ಸರಿ ಇದೆಯಾ? ಕಾಸಿಂ ಬಾಯ್ ಹೇಳಿ ಬಾಯ್. ಎಲ್ಲ ರೆಡಿ ಆಯ್ತಾ? ಪಕ್ಕ ರೆಡಿ ಇದೆ ಬಾಯ್. ಸರಿ ಲಕ್ಷ್ಮಿ, ನಾನು ಹೋಗಿ ಬರ್ತೀನಿ. ಇದೇನ್ರಿ ಪ್ರಸಾದ್ ತಗೊಳ್ದೆ ಹಾಗೆ ಹೋಗ್ತಿದ್ರಲ್ಲ, ತಗೊಳ್ಳಿ. ಬಾಬಾ ನಾನು ಹೇಳಿಲ್ವಾ? ಬಾವಾ ನೀನು ಸರಿಯಾಗಿ ಹೇಳ್ತೀಯ. ಲಕ್ಷ್ಮಿ ನಾನು ಬರ್ಲಾ? ಹುಷಾರಾಗಿ ಹೋಗ್ಬಿಟ್ಟು ನಾನು ಹೊರಡ್ತೀನಕ್ಕ, ಗ್ಯಾರೇಜ್ನಾಗೆ ಸ್ವಲ್ಪ ಕೆಲಸ ಐತೆ. ಸರಿ. ಯಾಕೆ ಹಾಗಾಯ್ತು? ಅವ್ರಿಗೆ ಏನು ಆಗದೆ ಅವರಷ್ಟು ಆರಾಮಾಗಿ ಬರೋದಕ್ಕೆ ಹೇಗೆ ಸಾಧ್ಯ? ಅದು ಮೇಮ್ ಸಾಬ್, ಅದು ನಾವ್ ಅಂದ್ಕೊಂಡ್ ಹಾಗೆ ಆಗಿದ್ರೆ ಇಷ್ಟೊತ್ತಿಗಾಗ್ಲೇ ಆ ಟೆಂಡರ್ ನಮ್ಮ ಕೈಲಿರ್ತಾ ಇತ್ತು. ಅದಕ್ಕಿಂತ ಮುಖ್ಯವಾಗಿ ಸಾಯ್ತಾ ಇದ್ದ. ಆದ್ರೆ ಅದ್ಯಾವುದು ಆಗಿಲ್ಲ. ಯಾಕೆ? ಮೇಮ್ ಸಾಬ್ ನಿಮ್ದಕ್ಕೇನೋ ದುಡ್ಡು ಕೊಟ್ರಿ, ಆದರೆ ಆವತ್ತು ಅಲ್ಲಿ ಏನಾಯ್ತು ಅಂತಂದರೆ ಗಾಡಿನಾಗೆ ಕೀಗೆ ಐತೆ, ಹುಡುಗಂದು ಕೈಲಿ ಬಿಲ್ಗೆ ಕೊಟ್ಟು ಕಳಿಸ್ತೀನಿ. ಯಾವ್ಯಾವುದು ಎಷ್ಟೆಷ್ಟಾಗೈತೆ ಅಂತ. ನಾನು ಯಾವ್ಯಾವ್ದು ಎಷ್ಟೆಷ್ಟು ಅಂತ ಕೇಳಿದ್ನ. ಒಬ್ಬ ಮನುಷ್ಯನಿಗೆ ನಂಬಿಕೆ ಅನ್ನೋದು ತುಂಬಾ ಮುಖ್ಯ. ಸರಿ ತಗೊಳ್ಳಿ ಪ್ರಸಾದ. ಪ್ರಸಾದ? ಅದು ನಮ್ದಕ್ಕೆ? ನಿಮಗೆ ಯಾಕಾಗ್ಬಾರ್ದು ಕಾಸಿಂ ಅವರೇ? ದೇವ್ರು ಎಲ್ಲರಿಗೂ ಒಂದೇ. ನಾವು ಅವನನ್ನ ಬೇರೆ ತರ ಬೇರೆ ರೀತಿಯಲ್ಲಿ ನೋಡ್ತೀವಷ್ಟೇ. ನೀವು ಅಲ್ಲ ಅಂತೀರಾ, ನಾವು ರಾಮ ಈಶ್ವರ ಅಂತೀವಿ.
ನೀವು ಬಾಯಿ ತುಂಬ ಬಾಯಿ ಬೆಹನ್ ಅಂತೀರ, ಅದು ಕೇವಲ ಬಾಯಿ ಮಾತಿಗ? ನೀವು ಒಂದ್ಸರಿ ಹಾಕಿ ಕರೆದ್ಮೇಲೆ ನಾವು ನಿಮಗೆ ಒಡ ಹುಟ್ಟಿದವ್ರ ಥರ ತಾನೇ? ಹಾಗಿದ್ಮೇಲೆ ನೀವು ನಮ್ಮ ಮನೆಯವ್ರ ಥರನೇ. ತಗೊಳ್ಳಿ. ಏನ್ ಹಾಗೆ ನೋಡ್ತಿದ್ದೀರಾ? ನಾನು ನಿಮ್ಮ ಒಡ ಹುಟ್ಟಿದವ್ರ ಥರ. ತಗೊಳ್ಳಿ. ಇದೇನಿದು? ಕೈಯೆಲ್ಲ ಗ್ರೀಸ್ ಆಗಿದೆ. ಅದು ಅದು ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತಾರಲ್ಲ, ಹಾಗೆ ಕೈ ಗ್ರೀಸ್ ಆದ್ರೆ ಬಾಯಿ ಪ್ರಸಾದ. ಎಲ್ಲಿ ಆನಿ? ಮ್ಯಾಮ್ ಸಾಬ್, ಅಕ್ಕ ಕೊಡುವಾಗ ಸುಮ್ಮನೆ ತಿನ್ಬೇಕಷ್ಟೆ. ಎಲ್ಲಿ ಆನಿ? ಕಾಸಿಮ್ ಅವರೇ, ಯಾಕೆ ಕಣ್ಣಲ್ಲಿ ನೀರು? ಏನಿಲ್ಲ ಮ್ಯಾಮ್ ಸಾಬ್, ನಮ್ದು ಅಕ್ಕ ಇದ್ದಿದ್ರು ಈ ಥರ ಪ್ರೀತಿ ತೋರಿಸಿದ್ರು ಇಲ್ವ? ನಾನು ನಿಮ್ಮ ಅಕ್ಕನೇ. ಹೌದು ಅಕ್ಕ, ಹೌದು, ನೀವು ನಂಗೆ ಅಕ್ಕನೇ. ಒಂದೇ ಒಂದು ನಿಮಿಷ, ಗಾಡಿಗೆ ಇನ್ನೊಂದ್ಸರಿ ಚೆಕ್ ಮಾಡಿಕೊಟ್ಬಿಡ್ತೀನಿ. ಈ ಥರ ಎಲ್ಲ ಆಯಿತು. ನಮ್ದುಗೆ ತಮ್ಮ ಅಂತ ಹೇಳಿದ ಅವ್ರಿಗೆ ಮೋಸಗೆ ಮಾಡೋಕ್ಕೆ ನಮ್ಮದು ಮನಸ್ಸಿಗೆ ಹೋಗಿಲ್ಲ. ದೇವ್ರಂತವ್ರು ಅವರು, ಅಂಥವ್ರಿಗೆ ಮೋಸಗೆ ಮಾಡಿದ್ರೆ ಅಲ್ಲಾಗೆ ಒಪ್ಪಾಗಿಲ್ಲ ಅಂತ. ದುಡ್ಡು ತಗೊಂಡು ನೀವು ಹೇಳ್ದ ಹಾಗೆ ಮಾಡ್ತೀನಿ ಅಂತ ಹೇಳಿದೆ. ಇವತ್ತು ಅವಳು ನಿನ್ಗೆ ಅಕ್ಕ ಆಗ್ಬಿಟ್ಲಾ? ಅದೇ, ಅದೊಂದೇ ಕಾರಣಕ್ಕೆ ನಿಮ್ಮ ಹತ್ರ ಒಡ್ಕೊಂಡು ಸುಮ್ಮನೆ ನಿಂತಿದ್ದೀನಿ ಮ್ಯಾಮ್ ಸಾಬ್. ತಗೊಳ್ಳಿ ಮುಂದಿಗೆ. ಕಾಸು ತಗೊಂಡು ನಿಮ್ಮದು ಹತ್ರ ಏಸ್ಗೆ ತಿನ್ನೋ ಕೆಲಸ ಮಾಡಿಬಿಟ್ಟಿದ್ದೆ. ದೇವ್ರಂತ ಆ ಫ್ಯಾಮಿಲಿಗೆ ಕೆಟ್ಟದ್ದು ಮಾಡಿ ಪಾಪಗೆ ಕಟ್ಕೊಬಿಡ್ತಿದ್ದೆ. ಆದರೆ ಅಲ್ಲ, ನಮ್ಮದು ಕೈಲಿ ಅಂತ ಕೆಲಸಕ್ಕೆ ಮಾಡಿಸ್ತಿಲ್ಲ. ನಿಮ್ದುಗೆ ಮಾತು ಕೊಟ್ಟಂಗೆ ಕೆಲಸಕ್ಕೆ ಮಾಡಲಿಲ್ಲ, ಅದಕ್ಕೆ ಮಾಫಿ ಕೇಳ್ತಾ ಇದ್ದೆ. ಆದರೆ ಒಂದೊಳ್ಳೆ ಕೆಲಸ ಮಾಡಿದ ಖುಷಿ ನಮ್ಮದು ಮನಸ್ಸಿಗೆ ಆಗ್ತಾಯಿತ್ತು. ಅಲ್ಲಾಕಿ ಕಸಮ್, ನಿಮ್ಮದು ಹೆಸರು ಎಲ್ಲೂ ಹೇಳೋಕ್ಕಿಲ್ಲ ಅಂದಿದ್ದಕ್ಕೆ ನಿಮಗೆ ಹೆಸರು ಎಲ್ಲೂ ಬಾಯ್ಬಿಟ್ಟಿಲ್ಲ. ಆ ನಿಯತ್ತಿಗೆ ನಮಗೈತೆ. ಆದರೆ ನಿಮ್ಮದಕ್ಕೂ ಅಷ್ಟೇ, ಅವ್ರಿಗೆ ಕೆಟ್ಟದ್ಗೆ ಮಾಡೋಕ್ಕೆ ಹೋಗಬೇಡಿ. ದೇವರು ಅಂಥವ್ರಿಗೆ ಜೊತೆ ಇರ್ತಾನೆ. ಅವ್ರಿಗೆ ಕೆಟ್ಟದ್ಗೆ ಮಾಡೋಕ್ಕೆ ಹೋದರೆ ನಿಮಗೆ ರಿವರ್ಸ್ ಆಗ್ಬೋದು. Stop it!